ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಈ ವಿಡಿಯೋನಲ್ಲಿ ಕೆ ಮ್ಯಾಪ್ ಪ್ರಾಬ್ಲಮ್ನ SOP ಫಾರ್ಮಲ್ಲಿ ಟೇಬಲ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಸೊ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಯಾವೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕೆ ಮ್ಯಾಪಲ್ಲಿ SOP ಫಾರ್ಮಲ್ಲಿ ಯಾವ 4 ವೇರಿಯಬಲ್ಸ್ ಕೊಟ್ಟಿರ್ತಾರೆ, ಆ 4 ವೇರಿಯಬಲ್ಸ್ ಸ್ಟಾರ್ಟಿಂಗ್ 2 ವೇರಿಯಬಲ್ಸ್ನ ರೋ ಸೈಡ್ ಬರ್ಕೋಬೇಕು, ನೆಕ್ಸ್ಟ್ 2 ವೇರಿಯಬಲ್ಸ್ನ ಕಾಲಮ್ ಸೈಡ್ ಬರ್ಕೋಬೇಕು. ಸೊ ನಾನು ಇಲ್ಲಿ ಅದನ್ನ AB ಅಂಡ್ CD ಅಂತ ತೊಗೊಂಡಿದ್ದೀನಿ. ABCD ಅಂತ ನನಗೆ 4 ವೇರಿಯಬಲ್ ಕೊಟ್ಟಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಂತಾ ಇದ್ದೀನಿ. ಸೊ AB ನ ಇಲ್ಲಿ ಬರಬೇಕು, ರೋ ಸೈಡ್ ಬರಬೇಕು. ಸೊ ಅದೇ ತರ CD ನ ಇಲ್ಲಿ ಬರಿತಾ ಹೋಗ್ತೀರಾ, ಕಾಲಮ್ ಅಲ್ಲಿ CD ನ ಬರಿತಾ ಹೋಗಬೇಕು. ಸೊ ಇದಿಷ್ಟು ಬರದಾದ್ಮೇಲೆ ನೀವು ಬಿಟ್ಸ್ ಏನಿದೆ ಆ ಬಿಟ್ಸ್ ನ ನೀವು ಮೇಲ್ಗಡೆ ಮೆನ್ಷನ್ ಮಾಡ್ಕೊಳ್ಳಿ ಪೆನ್ಸಿಲ್ ನಲ್ಲಿ. ಸೊ 00 01 11 10. ಸೊ 0001 ಆದ್ಮೇಲೆ ನನಗೆ 10 ಬರಬೇಕು. ಸೊ 00 01 10 11 ಈ ತರ ಬರಬೇಕು. ಅದನ್ನ ನಾನು ಏನು ಮಾಡ್ತೀನಿ, ಇವೆರಡನ್ನು ಎಕ್ಸ್ಚೇಂಜ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕರ್ನೋ ಮ್ಯಾಪ್ ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎರಡು ಬಿಟ್ಸ್ ನಾವು ಕಂಪೇರ್ ಮಾಡಿದಾಗ ಒಂದು ಬಿಟ್ ಸೇಮ್ ಇರಬೇಕು, ಇನ್ನೊಂದು ಬಿಟ್ ಮಾತ್ರ ಏನಾಗಬೇಕು, ಚೇಂಜ್ ಆಗಬೇಕು. ಸೊ ಇದರಲ್ಲಿ 00 ಸೇಮ್ ಇರ್ತದೆ, 0 ಇರೋದು 1 ಆಗ್ತದೆ. ಓಕೆ, ಕರ್ನೋ ರೂಲ್ ನ ಸ್ಯಾಟಿಸ್ಫೈ ಮಾಡಿದೆ. ಇವೆರಡನ್ನ ಕಂಪೇರ್ ಮಾಡಿ 0 ಇರೋದು 1 ಆಗ್ತದೆ, 1 ಇರೋದು 0 ಆಗ್ತದೆ. ಅಲ್ಲಿ ನನಗೆ ಎರಡು ಬಿಟ್ಸ್ ಕೂಡ ಚೇಂಜ್ ಆಗ್ತದೆ. ಸೊ 1 ಬಿಟ್ ನನಗೆ ಸೇಮ್ ಇರಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇದನ್ನ ಎಕ್ಸ್ಚೇಂಜ್ ಮಾಡ್ಕೊತೀನಿ. ಎಕ್ಸ್ಚೇಂಜ್ ಮಾಡ್ಕೊಂಡು ನನಗೆ ಏನಾಗುತ್ತೆ, ಎರಡು ಕಂಪೇರ್ ಮಾಡಿ 0 ಇರೋದು 1 ಆಗ್ತದೆ, 1 ಇರೋದು 1 ಇದೆ. ಸೊ 1 ಬಿಟ್ಟು ಸೇಮ್ ಇದೆ. ಸೊ ಈ ಕಂಪ್ಯಾರಿಸನ್ ತಗೊಂಡ್ರೆ 1 1 ಸೇಮ್ ಇದೆ, 1 0 ಆಗ್ತದೆ. ಸೊ ಅವಾಗ ನಮಗೆ ಕೆ ಮ್ಯಾಪ್ ಕರ್ನೋ ಮ್ಯಾಪ್ ರೂಲ್ ಏನು ಹೇಳುತ್ತೆ, ಸೊ ಒಂದು ಬಿಟ್ಟು ಸೇಮ್ ಇರಬೇಕು, ಇನ್ನೊಂದು ಬಿಟ್ ಮಾತ್ರ ಚೇಂಜ್ ಆಗಬೇಕು. ಈ ರೂಲ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾಗಿ ಇವೆರಡನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ 00 01 1